ಫಸ್ಟ್ ನಾನು ಹೇಳ್ಬೇಕಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಇಂಪಾರ್ಟೆಂಟ್ ನನಗೆ, ಸಂಗೀತ ನಿರ್ದೇಶಕರು. ಸೊ ನನಗೆ ಸಾಂಗ್ ಕೇಳಿಸ್ದಾಗ ನನಗೆ ಇವ್ರ ಹೆಸರು ಹೇಳಿರ್ಲಿಲ್ಲ, ನಿಜ ಹೇಳ್ಬೇಕು ಅಂದ್ರೆ. ಅದೇ ಮುಚ್ಚುಮರಿ ಯಾಕೆ ಮಾತಾಡ್ಬೇಕು ಮಗನೇ ಅಲ್ವಾ? ಸಾಂಗ್ ಕೇಳಿಸ್ಬೇಕ, ನನ್ನ ಸಾಂಗ್ ತಂದು ಕೇಳಿಸ್ದಾಗ ಅಂದ್ರೆ ಸಮನಿಗೆ ಒಂದು ಇನ್ನ 6-7 ಪಿಕ್ಚರ್ ಸಾಂಗ್ ಆಡೋದಿದೆ. ಬಟ್ ಇವ್ರು ಕೇಳಿಸಿದ್ರು ನನಗೊಂದು 3 ತಿಂಗಳಿಂದ 2 ಮಂತ್ಸ್ 3 ಮಂತ್ಸ್ ಬ್ಯಾಕ್ ಏನೋ ಕೇಳಿಸಿದ್ರು. ಬಟ್ ನಂಗೆ ಟೈಮ್ ಇರ್ಲಿಲ್ಲ ಕೂಡ. ಸೊ ಅದರಿಂದ ನಾನು ಮಾಡಿದೆ, ಫಸ್ಟ್ ಸಾಂಗ್ ಕೇಳಿದೆ, ತುಂಬಾ ಚೆನ್ನಾಗಿದೆ ಮಾರಾಯ, ನನ್ನ ಕೈಲಿ ಯಾಕೆ ಆಡಿಸ್ತೀರಿ, ದೊಡ್ಡ ದೊಡ್ಡ ಸಿಂಗರ್ ಅವ್ರೆ ಇಂಡಿಯಾದಲ್ಲಿ, ಒಳ್ಳೆ ಹಿಟ್ ಆಗುತ್ತೆ ಈ ಸಾಂಗ್, 100% ಹಿಟ್ ಆಗುತ್ತೆ, ಸಾಹಿತ್ಯ ತುಂಬಾ ಚೆನ್ನಾಗಿದೆ, ಅವ್ರ ಕೈಲಿ ಆಡಿಸ್ಬಿಡಿ ಅಂದಿನ. ಯಾರ ಕೈಲಿ ಆಡಿಸಿ, ಶಂಕರ್ ಸರ್ ಇದಾರೆ, ಮತ್ತೆ ಇಲ್ಲಾಂದ್ರೆ ಸುಮಾರು ಜನ ಇದ್ದಾರೆ, ದೊಡ್ಡ ಸಿಂಗರ್ಗಳಿದ್ದಾರೆ, ಲೆಜೆಂಡರಿ ಸಿಂಗರ್ಗಳು. ಅವ್ರು ಆಡಿಸಿ ನಾನು ಬೇಡ, ಆಮೇಲೆ ನಾನು ನಂಬ್ಕೊಳ್ಳೋ ಬೇಡ, ನಾನು ಕಳ್ಳ ಟಕ್ಕ ಬಿಟ್ರೆ ಸಿಕ್ಕ, ನಾನು ಆ ಥರದ್ದು, ನನ್ನ ಬಿಟ್ಬಿಡಿ ನೀವು ಆದ್ರೂ ಅವ್ರು ಬಿಡ್ಲಿಲ್ಲ. ನಾನು ಫಾಲೋ ಮಾಡಿ ಸಿಕ್ಕಾಬಿಟ್ಟು ಇದು ಮಾಡಿದ್ರು. ಮತ್ತೆ ನಂಗೆ ಮತ್ತೆ ಸಾಂಗ್ ಕೇಳಿಸಿದ್ರು, ಮತ್ತೆ ನಮ್ಮ ಚಂದ್ರು ಇಟ್ಕೊಂಡ್ರು. ಸೊ ಏನೇನೋ ಮಾಡಿ ಟ್ರೈ ಮಾಡಿ ಬಂದ್ರು. ಬಟ್ ಸಾಂಗ್ ತುಂಬಾ ಚೆನ್ನಾಗಿತ್ತು. ನನಗೊಂದು 7-8 ಸಿನಿಮಾ ಸಾಂಗ್ಗಳು ಕಳ್ಸಿದ್ರು ಆಡಕ್ಕೆ ಅಂತ. ಬಟ್ ನಾನು ಹೇಳಿದೆ, ಈ ಸಾಂಗ್ ಆಡೋಣ ಮಗ, ಇದು ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ನನಗೆ ಎಲ್ಲ ಕಂಪ್ನಿಯವರು, ಈಗ ಆನಂದ ಕಂಪ್ನಿ ಆಗ್ಲಿ, ಆನಂದ ಆಡಿಯೋ ಆಗ್ಲಿ, ನಮ್ಮ ಪಚ್ಚಿಯವರು A2 ಮ್ಯೂಸಿಕ್ ಆಗ್ಲಿ, ಎಲ್ಲ ಅಣ್ಣ ಸಾಂಗ್ ಆಡಿ ಅಣ್ಣ, ಎಲ್ಲಾ ಸಾಂಗ್ಗಳು ಆಡ್ಬೇಡಿ ಅಂತಾರೆ. ಪರ್ಟಿಕ್ಯುಲರ್ ವಿಷಯಗಳು ಇರೋ ಸಾಂಗ್ಸ್ಗಳನ್ನ ಆಡಿ, ಸುಮ್ ಎಲ್ಲ ಸಾಂಗ್ಗಳು ಆಡಕ್ ಹೋಗ್ಬೇಡಿ, ಯಾಕಂದ್ರೆ ಸಾಹಿತ್ಯ ನಿಮ್ಗೆ ಗೊತ್ತೇ ಇದೆ ವ್ಯಾಲ್ಯೂಸು ಅಂತ. ನಾನು ಅದಕ್ಕೆ ಇದು ಸಾಹಿತ್ಯ ತುಂಬಾ ಚೆನ್ನಾಗಿತ್ತು, ತುಂಬಾ ಅದ್ಭುತವಾಗಿತ್ತು. ಅಂಡ್ ಆಯ್ತಪ್ಪ ಆಡ್ಕೊಡ್ತೀನಿ, ಇವತ್ತು ಫ್ರೀ ಇದ್ದೀನಿ, ಮಧ್ಯಾಹ್ನವರೆಗೂ ಬಂದು ಆಡ್ಬಿಡ್ತೀನಿ ಇರೋ ಮಗ ಅಂತ ಹೇಳ್ಬಿಟ್ಟು ಬಂದ್ಮೇಲೆ ಗೊತ್ತಾಯ್ತು ಯಜಮಾನ್ರು ಮ್ಯೂಸಿಕ್ ಡೈರೆಕ್ಟರ್ ನಿಜಾಗ್ಲು ಸಖತ್ ಕಂಪೋಸ್ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ಒಳ್ಳೆ ಸಾಂಗು, ಸೂಪರ್ ಹಿಟ್ ಸಾಂಗ್ ಆಗಿದೆ. ಇದಂತೂ 100% ಸೂಪರ್ ಹಿಟ್ ಆಗಿದೆ ಸಾಂಗು. ನನಗೆ ನೀನೇ ಬೇಕಿತ್ತ, ಇದೆಲ್ಲ ಯಾಕೆ ಬೇಕಂದ್ರೆ ಚೆನ್ನಾಗಿದೆ. ಸಿಕ್ಕರೆ ಒಳ್ಳೆ ಹುಡುಗ, ಸಿಕ್ಕರೆ ಅಲ್ಲ, ಈಗ ಮ್ಯೂಸಿಕ್ ಡೈರೆಕ್ಟರ್ ಆಡ್ತಾರೆ. ನಾನು ಆಡೋದೆಲ್ಲ ಆಲ್ಮೋಸ್ಟ್ ಆಲ್ ಮಗನ, ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ನೋಡಿದ ತಕ್ಷಣ ಫಸ್ಟೇ ಹೇಳ್ಬಿಡ್ತೀನಿ, ನಾನು ಸಿಂಗರ್ ಅಲ್ಲ. ಮೊದಲನೇದಾಗಿ ಐ ಡೋಂಟ್ ನೋ ಮ್ಯೂಸಿಕ್, ಸಂಗೀತ ನನಗೆ ಗೊತ್ತಿಲ್ಲ. ಆಮೇಲೆ ಸಾ ರಿ ಗ ಮ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನ್ಗೆ ಹಂಸಲೇಖ ಸರ್ ಯಾವಾಗ್ಲೂ ಹೇಳ್ತಾರೆ, ನನ್ನ ಮಗ ನಿನ್ಕೊಳೋ ನೀನು, ಹಂಗನ್ಬಿಟ್ಟು ಆಡ್ಬಿಟ್ಯಾ, ಹಂಗನ್ಬಿಟ್ಟು ಇಟ್ಟಾಗೋ ನೀನು ಸಾಂಗು ಅಂತ. ನಂಗೆ ದೇವರೇ ಗೊತ್ತಿಲ್ಲ, ಮದರ್ ಪ್ರಾಮಿಸ್ ಗೊತ್ತಿಲ್ಲ ನನಗೆ. ಬಟ್ ಬರ್ತೀನಿ, ನಿಂತ್ಕೊಂಡು ಆಡ್ತೀನಿ, ಅದನ್ನ ಮ್ಯೂಸಿಕ್ ಡೈರೆಕ್ಟರ್ ರೆಡಿ ಮಾಡ್ಕೊಂಡು ಹಾಕ್ತಾರೆ. ಆತರ ನನಗೆ ಸಂಗೀತದ ಇದೇ ಗೊತ್ತಿಲ್ಲ, ಗಂಧನೇ ಗೊತ್ತಿಲ್ಲ. ನಾನೊಂಥರ ಆಡಿಯನ್ಸ್, ನಾನು ನಿಮ್ಗಳ ತರ ಸೇಮ್. ನಾನು ಕೇಳ್ತೀನಿ ಚೆನ್ನಾಗಿಲ್ಲ ಅನ್ನೋದು ಮಾತ್ರ ಆ ದೇವ್ರು ಕೊಟ್ಟಿರೋ ನನಗೆ ಒಂದು ಇದು ಬಿಟ್ರೆ ಮಿಕ್ಕಿದ್ದೇನಿಲ್ಲ. ಜನಪದ ಹಿಂಗೆ ಆ ಜಾನಪದ ಶೈಲಿಲಿ ನಾನು ಆಡ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ಅದು ಗೊತ್ತಿಲ್ಲ, ಎಲ್ಲ ಕೇಳಿ ಬಾಳಿ ಇಟ್ಟು ಮಾಡ್ತಾವ್ರೆ, ಕೇಳ್ತಾವ್ರೆ. ನಯನ ನಮ್ಮ ನಸೀಬು, ನಮ್ಮ ಅಮ್ಮನ ಆಶೀರ್ವಾದನ, ನನ್ನ ತಾಯಿ ಋಣ. ಲವ್ ಸಾಂಗ್ ಮೊನ್ನೆ ನಾನು ಮೊನ್ನೆನೇ ಹೇಳ್ತಿದ್ದೆ, ನಾನು ಹಾಡ್ಬೇಕಾದ್ರೆ ಕೆಲವು ಪದಗಳನ್ನ ಡೈರೆಕ್ಟ್ ಆಗಿ, ಅಂದ್ರೆ ಮ್ಯೂಸಿಕ್ ಏರುಪೇರು ಎಲ್ಲ ಗೊತ್ತಿಲ್ಲ, ಡೈರೆಕ್ಟ್ ಪದಗಳನ್ನ ಆಡ್ತೀನಿ ನಾನು. ಸೊ ಆ ಥರದೊಂದು ಲವ್ ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ, ಇನ್ನೊಂದು ಏನದು, ಹುಡುಗಿರು ಹಳ್ಳ ತೋಡೆ ಬಿಡ್ತಾರೆ, ಅದು ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ, ಹುಡುಗಿರು ಹಳ್ಳ ತೋಡೆ ಬಿಡ್ತಾರೆ. ಮಕ್ಕಳ ಅವ್ರಿಗೆಲ್ಲ ಅಲ್ಲ, ಈಗ ನಿಮ್ಗೆಲ್ಲ ಹೇಳಕತ್ತಿದ ಮಕ್ಕಳ. ನಂದೇನಿಲ್ಲ ಮಗ, ಅದೊಂದು ಟೀಮ್ ಇದೆ, ಅದನ್ನು ಮೇಂಟೈನ್ ಮಾಡಕ್ಕಾಗಲ್ಲ ಮಗ. 150 ವರ್ಷ ಇದೆ, ಅದನ್ನ ಮೇಂಟೈನ್ ಮಾಡಕ್ಕಾಗಲ್ಲ. ಅದಕ್ಕೊಂದು ಟೀಮ್ ಇದೆ, ಅದಕ್ಕೊಂದು 3 ಫ್ಯಾಮಿಲಿ ಇದ್ದಾರೆ. ಆಮೇಲೆ ಅಲ್ಲೇ ಒಂದು ತೋಟದಲ್ಲಿ ನಮ್ಮ ಒಂದು ಟೀಮ್ ಇದೆ, ನನ್ನ ರಿಲೇಟಿವ್ ಒಂದು ಟೀಮ್ ಇದೆ. ಇಲ್ಲಿ ಬೆಂಗಳೂರಲ್ಲಿ ಅದಕ್ಕೆ ಒಂದು ನೋಡ್ಕೊಳಕ್ ಒಂದು ಟೀಮ್ ಇದೆ. ಸೊ ಅವ್ರು ನೋಡ್ಕೊತಾರೆ. ಸಂಡೇ ಮಾತ್ರ ಯಾವ ಶೂಟಿಂಗ್ ಇರ್ಲಿ ಏನಿರ್ಲಿ, ಸಂಡೇ ಅಲ್ಲಿ ಇರ್ತೀನಿ. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು, ಅವರೆಲ್ಲ ಹೆಂಗಿದ್ದಾರೆ, ಎಲ್ಲ ಮೇವೆಲ್ಲ ಚೆನ್ನಾಗಿ ಹಾಕ್ತಿದಾರ, ಚೆನ್ನಾಗಿ ಮೈ ತೊಳ್ದಿದಾರ, ಎಲ್ಲ ಚೆನ್ನಾಗಿ ನೋಡ್ಕೊತಿದಾರ. ಸಂಡೇ ಮಾತ್ರ 100% ಹೋಗೇ ಹೋಗ್ತೀನಿ. ಸರ್, ಹಾಡೋ ಮುಂಚೆ ನೀವು ಚಿತ್ರ ತಂಡದ ಜೊತೆ ಮಾತಾಡಿರ್ತೀರಾ, ಹೇಗಿರುತ್ತೆ ಕತೆ, ಏನಿರುತ್ತೆ ಅಂತ ಹೇಳಿ. ಸೊ ಏನೇನು ಇಷ್ಟ ಆಯ್ತು ಸರ್ ಈ ತಂಡದ ಹೊಸ ಪ್ರಯತ್ನ? ನನಗೆ ಆಲ್ಮೋಸ್ಟ್ ಅಲ್ಲಿ ನಾವು ಹೊಸಪನೆ ಇದರಲ್ಲಿ ನಾನು ಹೊಸಪನೆ ಬಂದು ಆಡೋದು. ಬಟ್ ಸಾಂಗ್ ತುಂಬಾ ಚೆನ್ನಾಗಿದೆ ಮಗನೆ, ಇದರಲ್ಲಿ ಅದ್ಭುತವಾದ ಸಾಂಗು, ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಸಂಭ್ರಮ್. ರಿಯಲಿ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಅಯ್ಯೋ ಇದು ನನಗೆ ಸಿಕ್ಬಾರ್ದಾಗಿದ್ದ ಸಾಂಗು ಅನಿಸ್ತದೆ. ಯಾಕೆಂದ್ರೆ ಸೊ ಸಾಹಿತ್ಯ ಮತ್ತೆ ಕಂಪೋಸಿಂಗು ಸ್ಟೈಲ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಆಫ್ಟರ್ ಲಾಂಗ್ ಟೈಮ್ ಏಕಲವ್ಯದಲ್ಲಿ ಅನಿತಾ ಕೇಳಿದಿರ ನೀವು ಸಾಂಗ್, ಅದಾದ್ಮೇಲೆ ಈ ಸಾಂಗ್ ಹಿಟ್ಟಾಗುತ್ತೆ 100%. ಅಷ್ಟು ಸಾಹಿತ್ಯ ಮತ್ತೆ ಕಂಪೋಸಿಂಗ್ ತುಂಬಾ ಪವರ್ಫುಲ್ ಆಗಿದೆ.
ಆಮೇಲೆ ಎಲ್ಲರೂ ಹೊಸಬ್ರು ಅಂತ ಏನಿಲ್ಲ, ಬರ್ತಾನೆ ಇದ್ದಾರೆ. ನೀವು ನೋಡಿದ್ರೆ ಈಗ ಒಳ್ಳೊಳ್ಳೆ ಪಿಕ್ಚರ್ಗಳು ಹೋಗ್ತಿದೆ. ನಾನು ರಿಲೀಸ್ ಮಾಡಕ್ ಮುಂಚೆನೆ ರಾಜ್ ಬಿ ಶೆಟ್ಟಿ ಅವ್ರ ಸಿನಿಮಾನ ಅದು ಕೇಳಿದ್ರು ನನ್ಗೆ, ನಿಮ್ದು ಯಾವ್ದೋ ಸಿನಿಮಾಗಳು ಬಂದ್ಬಿಡ್ತವೆ, ಅದ್ರ ಮಧ್ಯೆ ಯಾವ್ದೋ ಒಂದು ಸಣ್ಣ ಸಿನಿಮಾ ಬರ್ತದೆ, ಸಣ್ಣ ಸಿನಿಮಾ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀನಿ. ಸಣ್ಣ ಸಿನಿಮಾ ಆಯ್ತಾ ಅದು? ಅಲ್ವಾ? ಹಂಗೆ ಸಿನಿಮಾ ಯಾವ್ದ್ರಲ್ಲಿ ಹೊಸಬ್ರು ಸಣ್ಣವರು ಎಲ್ಲ ಹೊಸಬ್ರು. ಪ್ರೇಮ್ ಸರ್ ನಮ್ದು ಒಂದು, ನಾನೇ ಹೋಗಿ ಸಿನಿಮಾ ಬಿಫೋರ್ ರಿಲೀಸ್ ಆಗಿ ಮುಂಚೆ ಹೋಗಿ ನೋಡ್ ಬಂದೆ, ಸೂಪರ್ ಹಿಟ್ ಆಗುತ್ತೆ ಹೋಗಿ ಸಿನಿಮಾ ಅಂತ ಬಂದೆ ನಾನು. ಹಂಗೆ ಸಣ್ಣದು ಗಿಡ ದೊಡ್ಡದು ಅಂತೇನಿಲ್ಲ, ಹೊಸಬ್ರು ಹಳಬ್ರು ಅಂತೇನಿಲ್ಲ. ಸೊ ಯಾವ್ದು ಬೆಸ್ಟ್ ಆಡಿಯನ್ಸ್ಗೆ ರೀಚ್ ಆಗುತ್ತೆ ಅದು ಯಾವ್ದಾದ್ರು ಹಿಟ್ ಆಗೇ ಆಗುತ್ತೆ. ಸರ್, ಈಗಿನ ಜನರೇಷನ್ ಲವ್ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಇದು ಲವ್ ಟುಡೇ ಅಲ್ವಾ? ಲೈಫ್ ಟುಡೇ. ಈಗಿನ ಜನರೇಷನ್ ಲವ್ ಬಗ್ಗೆ ಏನ್ ಹೇಳ್ತೀರಿ? ಈಗ ಜಂಜಿ ಕಿಡ್ಸ್ 15 ದಿನಕ್ಕೆ ಒಬ್ಬೊಬ್ರು ಚೇಂಜ್ ಆಗ್ತಿರ್ತಾರೆ. ಹೌದು ಅದ್ರ ಬಗ್ಗೆ ಎಲ್ಲ ಅಲ್ಲ, ಆಬ್ವಿಯಸ್ಲಿ ಮಗನೆ ಏನ್ ಹೇಳೋದು ಜನರೇಷನ್ ಬಗ್ಗೆ ಎಲ್ಲ ನೋಡ್ತಾ ಕೂತಿರ್ತಾರೆ. ಆಮೇಲೆ ನೀವು ಬೇರೆ ಯೂಟ್ಯೂಬ್ ಅಲ್ಲಿ ಹೊಡಿತಾ ಕೂತಿರ್ತೀರ. ಈಗ ನನ್ನ ಮಗ ನೋಡಿ ಹೆಂಗ್ ಮಾತಾಡೋಣ ಅಂತಾರೆ, ಯಾಕಪ್ಪ ಬೇಕು ಮಗ? ಯಾವ ಜನರೇಷನ್ ಏನೇ ಬರ್ಲಿ, ಪ್ರೀತಿ ಎಮೋಷನ್ಸ್, ಲವ್ ಅಂಡ್ ಎಮೋಷನ್ಸ್ ಸಂಬಂಧಗಳಿಗಂತೂ ಈ ಭೂಮಿ ಇರೋವರೆಗೂ ಇದ್ದೇ ಇರುತ್ತೆ ಮಗ. ಅದಕ್ಕಂತೂ ಬೆಲೆ ಕಟ್ಟಕ್ಕಾಗಲ್ಲ. ಸೊ ನಾವೇನೇ ಏನ್ ಹೇಳ್ತೀವಲ್ಲ, ತುಂಬಾ ಲೋಕಲ್ ಆಗಿ ಮ್ಯೂಸಿಕ್ ಮಾಡಿ ವೆಸ್ಟರ್ನ್ ಆಗಿ ತಗೊಂಡೋಗಿ ಮಾಡಿ, ವೆಸ್ಟರ್ನ್ ಯಾವತ್ತೂ ಉಳಿಯೋದೇ ಇಲ್ಲ. ಉದಾಹರಣೆಗೆ ಲೋಕಲ್ಲೇ ಉಳಿಯೋದು. ಲೋಕಲ್ ಇವತ್ತಿನವರೆಗೂ ಲೋಕಲ್ ಯಾಕೆ 100 ವರ್ಷ ಆದ್ರೂ ಕೇಳ್ತೀವಿ ಅಂದ್ರೆ, ಕುಲದಲ್ಲಿ ಕೀಳ ಹೌದು ವೆಸ್ಟರ್ನ್ ಇದೆ ಅದರಲ್ಲಿ. ಇವತ್ತು ಟಿಲ್ ಟುಡೆ 100 ವರ್ಷ ಆದ್ರೂ ಇವತ್ತು ಟಿಲ್ ಟುಡೆ ಎಂತೆಂಥ ಸಾಂಗ್ಗಳು ಹಂಸಲೇಖ ಮಾಡಿರೋದು, ಅದ್ಭುತ ಸಾಂಗ್ಗಳು. ಇಳೆಯರಾಜ ಅವರು ಹಂಸಲೇಖರ್ಲಿ ಅಂದ್ರೆ ಆ ತರ. ಪ್ರೀತಿನೂ ಹಂಗೇನೆ, ಜಸ್ಟ್ 1 ಡೇ 2nd ಡೇ 3rd ಡೇ ಹೋಯ್ತಾ ಇರ್ತದೆ. 4th ಡೇ ಯಾರು ಇರಲ್ಲ, ಯಾಕಂದ್ರೆ ವ್ಯಾಲ್ಯೂಸ್ ಇರಲ್ಲ. ಸಂಬಂಧಗಳಿಗೆ ವ್ಯಾಲ್ಯೂಸ್ ಇಲ್ಲ ಅಂದ್ರೆ ಅದು ಇರೋದೇ ಇಲ್ಲ. ಸೊ ಅದ್ರಲ್ಲಿ ಅವ್ರವ್ರಿಗೆ ಬಿಟ್ಟಿದ್ದು ಟೈಮ್ ಪಾಸ್ಗೆ ಮಾಡ್ತಾರೆ, ಮಾಡೋರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಅದನ್ನ ಹೇಳಿದ್ರೆ ನಮ್ ಕಷ್ಟ ಅವ್ನಿಗೇನೆ ಗೊತ್ತು ಅಂತಾರೆ, ಯಾಕೆ ಬೇಕು ಅಲ್ವಾ? ಹಂಗೆ ಈಗ ಸಿನಿಮಾ ಸಾಕಷ್ಟು ಪರಿಣಾಮ ಬೀರುತ್ತೆ ಆಡಿಯನ್ಸ್ ಮೇಲೆ. ಇತ್ತೀಚೆಗೆ ನಾವು ನೋಡ್ಬೋದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇರ್ಬೋದು, ಈ ರೀತಿನೇ ನಾವು ಸುದ್ದಿಗಳನ್ನ ನೋಡ್ತಾ ಇರ್ತೀವಿ. ಅಕ್ಕಪಕ್ಕನೂ ಇದೇ ರೀತಿ ಕಾಣಿಸ್ಕೊಳ್ತಿರುತ್ತೆ. ಸೊ ಸಿನಿಮಾಗಳ ಪ್ರೇರಣೆ ಇರಬಹುದು, ಯಾವ ರೀತಿ ಸಂದೇಶವನ್ನ ಕೊಡಬಹುದು? ಸಿನಿಮಾಗಳಲ್ಲಿ ಏನ್ ಗೊತ್ತಾ, ಒಂದು ಕೆಟ್ಟದ್ದು ಇರುತ್ತೆ, ಒಳ್ಳೇದು ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಬಟ್ ಅದರಲ್ಲಿ ಯಾವ ತಗೊಳ್ಳೋದು ಅವ್ರಿಗೆ ಬಿಟ್ಟಿದ್ವಿ. ಈಗ ನಾವು ಒಡಿ ಚುಚ್ಚಿ ಕಡಿ ಬಡಿ ಅಂತೀವಿ ಅಲ್ವಾ? ಸೊ ಅದರಲ್ಲಿ ಒಂದು ಏನಾದ್ರು ಒಂದು ಮಾರಲ್ ಕೊಟ್ಟಿರ್ತೀವಿ. ಇವ್ರು ಒಡಿ ಬಡಿ ಕಡಿ ಅನ್ಕೊಂಡೆ ಹೋದ್ರೆ ಕಷ್ಟ ಆಗ್ಬಿಡ್ತದೆ. ಅದಕ್ಕೊಂದು ಏನಾದ್ರು ಮಾರಲ್ ಉದ್ದೇಶ ಇರ್ತಲ್ಲ, ಹಿಂಗಾದ್ರೆ ಹಿಂಗಾಗುತ್ತೆ ಅಂತ ಹೇಳಿರ್ತೀವಲ್ಲ, ಅವ್ರು ಅದನ್ನ ತಗೊಳ್ಳಲ್ಲ, ಇದನ್ನ ತಗೋತಾರೆ. ಬ್ಲಡ್ ಹರಿಯೋದು ಇದ್ದೋರಿದು ನೋಡ್ರಿ ಅಂತ ಬಿಟ್ಟು ಹೋಗೋದು. ಒಂದ್ ದಿವಸ ಲವ್ ಮಾಡ್ಬಿಟ್ಟು 2nd ಡೇ ಬಿಟ್ಟು ಹೋಗೋದು, ಇದನ್ನ ತಗೋತಾರೆ. ಫ್ಯೂಚರ್ ನಾಳೆ ದಿವಸ ಮತ್ತೇನ್ ಪ್ರಾಬ್ಲಮ್ ಆಗುತ್ತೆ ಅದನ್ನ ನೋಡಲ್ಲ. ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರೋದ್ರಿಂದ ನನಗೆ ತಿಳಿದ ಮಟ್ಟಿಗೆ ನೀವು ಪಾಸಿಟಿವ್ನ ತಗೊಂಡೋಗಿ ಅಂತ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನ್ ಗೊತ್ತಾ ಮಗ, ನೀನ್ ಕೇಳಿದ ಕ್ವಶನ್ ಚೆನ್ನಾಗಿದೆ. ಈ ಯಾವ್ದು ಯೂಟ್ಯೂಬ್ ಅಲ್ಲಿ ತಗೋ, ನ್ಯೂಸ್ ಅಲ್ಲಿ ತಗೋ, ಎಲ್ಲ ತಗೋ, ಯಾವ್ದಾರ ಪಾಸಿಟಿವ್ ಆಗಿ ನೀವ್ ಹೇಳಿ ಮಗನೆ. ಲೈಕ್ಸ್ ನೋಡಿದ್ಯಾ ಕಂದ? 10ಕ್ಕೆ 11ಕ್ಕೆ 12ಕ್ಕೆ ಇಲ್ಲ. ಇದನ್ನೇ ತಗೊಂಡು ಪ್ರೇಮ್ ಹಿಂಗ್ ಅಂದ, ಪ್ರೇಮ್ ಎಲ್ಲ ಸಿಗಾಕಂಡ ಅಂದ ತಕ್ಷಣ ಲಕ್ಷ 1 ಮಿಲಿಯನ್ ಹೋಗುತ್ತೆ. ಹಿಂಗೆ ಮಗನೆ ಏನು ಮಾಡಕ್ಕಾಗಲ್ಲ. ಮನಸ್ಥಿತಿಗಳು ಅವ್ರವ್ರ ಮನಸ್ಥಿತಿಗಳು ಹಂಗಿದೆ. ಬಟ್ ನಾವು ಚೇಂಜ್ ಮಾಡ್ಕೋಬೇಕು. ನಾವಂತೂ ಚೇಂಜ್ ಮಾಡಕ್ಕಾಗಲ್ವಲ್ಲ ಮಗ. ನಾವ್ ಎಲ್ಲಾರು ಕೂರ್ಸ್ಕೊಂಡು ಭಾಷಣ ಮಾಡ್ಕೊಂಡು ಚೇಂಜ್ ಮಾಡಕ್ ಅಂತೂ ಸಾಧ್ಯ ಇಲ್ಲ. ಅವ್ರವ್ರಿಗೆ ಆಗ್ಬೇಕು, ಅವ್ರವ್ರ ಮನಸ್ಥಿತಿಗಳು ಚೇಂಜ್ ಆಗ್ಬೇಕು. ಅದ್ರಲ್ಲಿ ಚೇಂಜ್ ಆದ್ರೆ ಅದು ಅವರ ಇಷ್ಟ. ಸರ್, ನೀವು ಹೇಳಿದ ಕರೆಕ್ಟ್ ಆಗಿ